ಈ ವಿಡಿಯೋದಲ್ಲಿ ಬ್ಲಾಕ್ ಕೋಬ್ರಾ ದುನಿಯಾ ವಿಜಯ್ ಅವರ ಆಲ್ ಮೂವಿ ಬಡ್ಜೆಟ್ ಆ್ಯಂಡ್ ಕಲೆಕ್ಷನ್ ಬಗ್ಗೆ ನೋಡೋಣ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ದುನಿಯಾ ಈ ಸಿನಿಮಾ 2007ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 2.8 ಕೋಟಿ ಆದರೆ ಈ ಸಿನಿಮಾದ ಕಲೆಕ್ಷನ್ 14 ಕೋಟಿ. ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು. ಯುಗ ಈ ಸಿನಿಮಾ 2007ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 2 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 1 ಕೋಟಿ. ಈ ಸಿನಿಮಾ ಫ್ಲಾಪ್ ಆಗಿತ್ತು. ಗೆಳೆಯ ಈ ಸಿನಿಮಾ 2007ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 2.6 ಕೋಟಿ ಆದರೆ ಈ ಸಿನಿಮಾದ ಕಲೆಕ್ಷನ್ 4.6 ಕೋಟಿ. ಈ ಸಿನಿಮಾ ಹಿಟ್ ಆಗಿತ್ತು. ಚಂಡ ಈ ಸಿನಿಮಾ 2007ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 4.1 ಕೋಟಿ ಆದರೆ ಈ ಸಿನಿಮಾದ ಕಲೆಕ್ಷನ್ 6 ಕೋಟಿ. ಈ ಸಿನಿಮಾ ಆವ್ರೇಜ್ ಆಗಿತ್ತು. ಅವ್ವ ಈ ಸಿನಿಮಾ 2008ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 2.9 ಕೋಟಿ ಆದರೆ ಈ ಸಿನಿಮಾದ ಕಲೆಕ್ಷನ್ 3 ಕೋಟಿ. ಈ ಸಿನಿಮಾ ಫ್ಲಾಪ್ ಆಗಿತ್ತು. ಸ್ಲಮ್ ಬಾಲ ಈ ಸಿನಿಮಾ 2008ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 4 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 2.9 ಕೋಟಿ. ಈ ಸಿನಿಮಾ ಫ್ಲಾಪ್ ಆಗಿತ್ತು. ಜಂಗ್ಲಿ ಈ ಸಿನಿಮಾ 2009ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 9 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 20 ಕೋಟಿ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ತಾಕತ್ ಈ ಸಿನಿಮಾ 2009ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 5.8 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 5 ಕೋಟಿ. ಈ ಸಿನಿಮಾ ಫ್ಲಾಪ್ ಆಗಿತ್ತು. ದೇವರು ಈ ಸಿನಿಮಾ 2009ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 4.1 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 2.8 ಕೋಟಿ. ಈ ಸಿನಿಮಾ ಫ್ಲಾಪ್ ಆಗಿತ್ತು. ಶಂಕರ್ IPS ಈ ಸಿನಿಮಾ 2009ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 5 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 10 ಕೋಟಿ. ಈ ಸಿನಿಮಾ ಹಿಟ್ ಆಗಿತ್ತು. ಕರಿಚಿರತೆ ಈ ಸಿನಿಮಾ 2010ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 4 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 2.8 ಕೋಟಿ. ಈ ಸಿನಿಮಾ ಫ್ಲಾಪ್ ಆಯಿತು. ಕಂಠೀರವ ಈ ಸಿನಿಮಾ 2011ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 6 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 8.6 ಕೋಟಿ. ಈ ಸಿನಿಮಾ ಆವ್ರೇಜ್ ಆಗಿತ್ತು. ವೀರಬಾಹು ಈ ಸಿನಿಮಾ 2011ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 5 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 10 ಕೋಟಿ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಜಾನಿ ಮೇರಾ ನಾಮ್ ಪ್ರೀತಿ ಮೇರಾ ಕಾಮ್ ಈ ಸಿನಿಮಾ 2011ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 2 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 5 ಕೋಟಿ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಜರಾಸಂಧ ಈ ಸಿನಿಮಾ 2011ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 6 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 11 ಕೋಟಿ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಭೀಮಾ ತೀರದಲ್ಲಿ ಈ ಸಿನಿಮಾ 2012ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 5 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 8 ಕೋಟಿ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ರಜನಿಕಾಂತ್ ಈ ಸಿನಿಮಾ 2013ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 4 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 2 ಕೋಟಿ. ಈ ಸಿನಿಮಾ ಡಿಸಾಸ್ಟರ್ ಆಗಿತ್ತು. ಜಯಮ್ಮನ ಮಗ ಈ ಸಿನಿಮಾ 2014ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 5 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 9 ಕೋಟಿ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಶಿವಾಜಿನಗರ್ ಈ ಸಿನಿಮಾ 2014ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 7 ಕೋಟಿ ಆದರೆ ಈ ಸಿನಿಮಾದ ಕಲೆಕ್ಷನ್ 15 ಕೋಟಿ. ಈ ಸಿನಿಮಾ ಹಿಟ್ ಆಗಿತ್ತು. ಸಿಂಹಾದ್ರಿ ಈ ಸಿನಿಮಾ 2014ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 5 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 6 ಕೋಟಿ. ಈ ಸಿನಿಮಾ ಆವ್ರೇಜ್ ಆಗಿತ್ತು. ಜಾಕ್ಸನ್ ಈ ಸಿನಿಮಾ 2015ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 3 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 9 ಕೋಟಿ. ಈ ಸಿನಿಮಾ ಹಿಟ್ ಆಗಿತ್ತು. ದಕ್ಷ ಈ ಸಿನಿಮಾ 2015ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 2.7 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 5 ಕೋಟಿ. ಈ ಸಿನಿಮಾ ಹಿಟ್ ಆಗಿತ್ತು. RX ಸೂರಿ ಈ ಸಿನಿಮಾ 2015ರಲ್ಲಿ ರಿಲೀಸ್ ಆಗಿತ್ತು.
ಈ ಸಿನಿಮಾದ ಬಡ್ಜೆಟ್ 4.6 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 12 ಕೋಟಿ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ದನ ಕಾಯೋನು ಈ ಸಿನಿಮಾ 2016ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 6 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 10 ಕೋಟಿ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಮಾಸ್ತಿಗುಡಿ ಈ ಸಿನಿಮಾ 2017ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 12 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 25 ಕೋಟಿ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಕನಕ ಈ ಸಿನಿಮಾ 2018ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 8 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 12 ಕೋಟಿ. ಈ ಸಿನಿಮಾ ಹಿಟ್ ಆಗಿತ್ತು. ಜಾನಿ ಜಾನಿ ಎಸ್ ಪಪ್ಪ ಈ ಸಿನಿಮಾ 2018ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 6 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 8 ಕೋಟಿ. ಈ ಸಿನಿಮಾ ಆವರೇಜ್ ಆಗಿತ್ತು. ಸಲಗ ಈ ಸಿನಿಮಾ 2021ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 8 ಕೋಟಿ ಆದರೆ ಈ ಸಿನಿಮಾ ಕಲೆಕ್ಷನ್ ಮಾಡಿದ್ದು 25 ಕೋಟಿ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಭೀಮಾ ಈ ಸಿನಿಮಾ 2024ರಲ್ಲಿ ರಿಲೀಸ್ ಆಗಿತ್ತು. ಈ ಸಿನಿಮಾದ ಬಡ್ಜೆಟ್ 10 ಕೋಟಿ ಆದರೆ ಈ ಸಿನಿಮಾದ ಕಲೆಕ್ಷನ್ 29 ಕೋಟಿ. ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.